ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ KE ಕಡೆಯಿಂದ ಒಂದು ಅಪ್ಡೇಟನ್ನು ಬಿಟ್ಟಿದ್ದಾರೆ. ಸೊ ಅದು ಏನಂತ ನೋಡ್ತಾ ಬರೋಣ. ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCET 2025 ಪರಿಷ್ಕೃತ ಕೀ ಉತ್ತರಗಳನ್ನು ಪ್ರಕಟಿಸುವ ಬಗ್ಗೆ, ಅಂದರೆ ರಿವೈಸ್ಡ್ ಕೀ ಆನ್ಸರ್ನ ಬಿಟ್ಟಿದ್ದಾರೆ ನಿನ್ನೆ. ಸೊ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCET 2025 ಅನ್ನು ದಿನಾಂಕ 7/11/2025 ನಡೆಸಲಾಗಿದ್ದು, ಪತ್ರಿಕೆ 1 ಮತ್ತು ಪತ್ರಿಕೆ 2ರ ಒಟ್ಟು 33 ವಿಷಯಗಳಿಗೆ ಕೀ ಉತ್ತರಗಳನ್ನು KEA ವೆಬ್ಸೈಟ್ನಲ್ಲಿ ದಿನಾಂಕ 4/11/2025 ಪ್ರಕಟಿಸಿ, ಕೀ ಉತ್ತರಗಳಿಗೆ ಆಕ್ಷೇಪಣೆಗಳಿದ್ದಲ್ಲಿ ದಿನಾಂಕ 6/11/2025 ಸಂಜೆ 3 ಗಂಟೆಯೊಳಗೆ ಸಲ್ಲಿಸಲು ಕಾಲಾವಕಾಶ ನೀಡಲಾಗಿತ್ತು. ನಿಮಗೆಲ್ಲರಿಗೂ ಗೊತ್ತು, ನವಂಬರ್ 2 ಎಕ್ಸಾಮ್ ಆಯಿತು. ನವಂಬರ್ 2 ಎಕ್ಸಾಮ್ ಆಗಿದ್ದ 2 ದಿನಗಳಿಗೆ ನವಂಬರ್ 4 ಕೀ ಆನ್ಸರ್ಗಳನ್ನು KEA ಕಡೆಯಿಂದ ಬಿಟ್ಟರು. ಅದಾಗಿದ್ದ ನಂತರ ಯಾರೆಲ್ಲ ಕೀ ಆನ್ಸರ್ಸ್ ರಾಂಗ್ ಇದೆ ಅನ್ನೋಕ್ಕೆ, ಯಾರೆಲ್ಲ ಅಬ್ಜೆಕ್ಷನ್ಸ್ ರೈಸ್ ಮಾಡೋಕ್ಕೆ, ಏನೆಲ್ಲ ಆಕ್ಷೇಪಣೆ ಇದ್ದರೆ ರೈಸ್ ಮಾಡೋಕ್ಕೆ 7 ದಿನ ಕಾಲಾವಕಾಶವನ್ನು ಕೊಟ್ಟಿದ್ರು. ನವಂಬರ್ 6 3 ಗಂಟೆ ಒಳಗೆ ಯಾರೆಲ್ಲ ಸಲ್ಲಿಸೋರಿದ್ದರೆ ಸಲ್ಲಿಸ್ಬೋದು ಅಂತ ಅವರೇ ನೋಟಿಫಿಕೇಷನ್ ಒಂದು ಕೊಟ್ಟಿದ್ರು. ಸೊ ಇದರಲ್ಲಿ ನೋಡ್ತಾ ಬರೋಣ. ಅದರಂತೆ ಈ ಕೆಳಗಂಡ 7 ವಿಷಯಗಳಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳಿಂದ ಯಾವುದೇ ಆಕ್ಷೇಪಣೆಗಳು ಸ್ವೀಕೃತವಾಗಿಲ್ಲದಿರುವುದರಿಂದ ಇವುಗಳ ಕೀ ಉತ್ತರಗಳಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ. ಸೊ 7 ಸಬ್ಜೆಕ್ಟ್ಗಳಿಗೆ ಯಾರೆಲ್ಲ ಒಬ್ಬರು ಕೂಡ ಅಬ್ಜೆಕ್ಷನ್ಸ್ ರೈಸೇ ಮಾಡಿಲ್ಲ. ಸೊ ದಟ್ ಈ 7 ಸಬ್ಜೆಕ್ಟ್ಗಳಿಗೆ ಯಾವುದೇ ಕೀ ಆನ್ಸರ್ಸ್ ಚೇಂಜ್ ಆಗಲಿ, ಗ್ರೇಸ್ ಮಾರ್ಕ್ಸ್ ಆಗಲಿ ಕೊಡೋ ಚಾನ್ಸಸ್ ಇರಲ್ಲ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ಯಾವ ಸಬ್ಜೆಕ್ಟ್ಸ್ ಅಂತ ನೋಡ್ತಾ ಬರೋಣ. ಎನ್ವೈರ್ನಮೆಂಟಲ್ ಸೈನ್ಸು, ಹೋಮ್ ಸೈನ್ಸು, ಎಲೆಕ್ಟ್ರಾನಿಕ್ ಸೈನ್ಸು, ಅರ್ತ್ ಸೈನ್ಸಸ್ಸು, ಪರ್ಫಾರ್ಮಿಂಗ್ ಆರ್ಟ್ಸು, ಮ್ಯೂಸಿಕ್ಕು, ವಿಜುವಲ್ ಆರ್ಟ್ಸು, ಈ 7 ಸಬ್ಜೆಕ್ಟ್ಗೆ ಯಾರೂ ಆಕ್ಷೇಪಣೆ ನೀಡಿರುವುದಿಲ್ಲ. ಮತ್ತು ಈ ಸಬ್ಜೆಕ್ಟ್ಸ್ಗೆ ಗ್ರೇಸ್ ಮಾರ್ಕ್ಸ್ ಆಗಲಿ, ಯಾವುದೇ ಕೀ ಆನ್ಸರ್ಸ್ ಬದಲಾವಣೆಗಳಾಗಲಿ ಬರೋ ಚಾನ್ಸಸ್ ಇಲ್ಲ ಅವರೇ ಮೆನ್ಷನ್ ಮಾಡಿದ್ದಾರೆ. ಸೊ ದಟ್ ಉಳಿದಂತೆ ಪತ್ರಿಕೆ 1 ಮತ್ತು 26 ವಿಷಯಗಳ ಬಗ್ಗೆ ಅಭ್ಯರ್ಥಿಗಳಿಂದ ಆಕ್ಷೇಪಣೆಗಳು ಸ್ವೀಕೃತವಾಗಿವೆ. ಸ್ವೀಕೃತವಾದ ಎಲ್ಲ ಆಕ್ಷೇಪಣೆಗಳನ್ನು ವಿಷಯ ತಜ್ಞರ ಸಮಿತಿಯ ಪರಿಶೀಲಿಸಿದ್ದು, ವಿಷಯ ತಜ್ಞರ ಸಮಿತಿಯ ಶಿಫಾರಸ್ಸಿನಂತೆ ವಿಷಯವಾರು ಪರಿಷ್ಕೃತ ಕೀ ಉತ್ತರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಸೊ ಆವಾಗ ಯಾರ್ಯಾರೆಲ್ಲ ಅಬ್ಜೆಕ್ಷನ್ಸ್ ರೈಸ್ ಮಾಡಿರ್ತಾರೋ ಅವ್ರಿಗೆ ಇವಾಗ ಕೀ ಆನ್ಸರ್ಸ್ನೆಲ್ಲ ರಿವೈಸ್ ಮಾಡಿ, ಚೆಕ್ ಮಾಡಿ, ಕ್ವಶನ್ಸು ಆನ್ಸರ್ಸ್ ಎಲ್ಲ ಅವರು ಇವಾಗ ರಿವೈಸ್ಡ್ ಕೀ ಆನ್ಸರ್ಸ್ನ ಅನೌನ್ಸ್ ಮಾಡಿದ್ದಾರೆ. ಕೆಲವೊಂದು ಸಬ್ಜೆಕ್ಟ್ಸ್ಗೆ 8 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಬರೋ ಚಾನ್ಸಸ್ ಇದೆ. 8, 10 ಗ್ರೇಸ್ ಮಾರ್ಕ್ಸ್ ಬರ್ತಾ ಇದೆ. ಮತ್ತು ಕೆಲವೊಂದು ಕೀ ಆನ್ಸರ್ಸ್ನ ಚೇಂಜ್ ಮಾಡಿದ್ದಾರೆ. ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಕೀ ಆನ್ಸರ್ಸು, ಲೈಕ್ 10 to 12 ಕೀ ಆನ್ಸರ್ಸ್ನ ಕೆಲವೊಂದು ಸಬ್ಜೆಕ್ಟ್ಸಲ್ಲಿ ಚೇಂಜ್ ಮಾಡಿದ್ದಾರೆ. ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಕೀ ಆನ್ಸರ್ಸ್ ಚೇಂಜ್ ಮಾಡಿದ್ದಾರೆ, ಎಷ್ಟೆಷ್ಟು ಗ್ರೇಸ್ ಮಾರ್ಕ್ಸ್ ಬರುತ್ತೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.